ಅದು ಆಗಲಿಲ್ಲ. ಸೊ ವಿ ಆಲ್ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಮಾತು, ಕರ್ಣ ಸೀರಿಯಲ್ ಏನಕ್ಕೆ ನಿಂತು ಹೋಯ್ತು ಅಂತ ಹೇಳಿ. ಸೊ ಭವ್ಯ ಗೌಡ ಮೇಲೆ ಎಲ್ಲರ ಕಣ್ಣು ಕೂಡ ಬಿದ್ದಿದೆ, ಆದ್ರೆ ಯಾರಿಗೂ ಕೂಡ ಸ್ಪಷ್ಟವಾದ ಒಂದು ನಿರ್ಧಾರ ಏನು ಅಂತ ಹೇಳಿ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಅದನ್ನ ನೋಡ್ಕೊಂತ ಹೋಗೋಣ. ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ಗೂ ಮೊದಲು ಬೇರೆ ಒಂದು ಚಾನೆಲ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ರು. ನಿಮಗೆ ಗೊತ್ತಿರುವಂತೆ ಅವರು ಗೀತಾ ಅನ್ನೋ ಸೀರಿಯಲ್ ಕೂಡ ಮಾಡ್ತಿದ್ರು. ಅದಾದ ನಂತರ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅವರಿಗೆ ಅದೇ ಚಾನೆಲ್ ಅಲ್ಲಿ ಮತ್ತೊಂದು ರಿಯಾಲಿಟಿ ಶೋಗೆ ಕರ್ಕೊಳ್ಳಕ್ಕೆ ಆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಭವ್ಯ ಗೌಡ ಅವರು ಒಪ್ಕೊಳ್ಳೋದಿಲ್ಲ. ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಅದು ಒಪ್ಕೊಂಡೇ ಇರೋದ್ರಿಂದ ಇವರಿಗೆ ಬೇರೆ ಒಂದು ಚಾನೆಲ್ ಇಂದ ಆಫರ್ ಬರುತ್ತೆ, ಅದು ಕರ್ಣ ಸೀರಿಯಲ್. ಸೊ ಕರ್ಣ ಸೀರಿಯಲ್ಗೆ ಭವ್ಯ ಗೌಡ ಅವರು ಓಕೆ ಅಂತಾರೆ. ಅದರಲ್ಲಿ ನಾಯಕಿಯಾಗಿ ಕೂಡ ಆಕ್ಟ್ ಮಾಡ್ಲಿಕ್ಕೆ ಒಪ್ಕೋತಾರೆ. ಇಲ್ಲಿ ಇದೇ ಈಗ ಭವ್ಯ ಗೌಡಗೆ ಬಂದು ನಿಂತಿರುವಂತಹ ಸಂಕಷ್ಟ ಅಂತಾನೆ ಹೇಳ್ಬೋದು. ಸೊ ಇದರಿಂದಾಗಿ ಭವ್ಯ ಗೌಡ ಅವರ ಮೇಲೆ ಒಂದು ಕೇಸ್ ಕೂಡ ಆಗಿದೆ ಕೋರ್ಟಿನಲ್ಲಿ. ಸೊ ಸ್ಟೇ ಆರ್ಡರ್ ಅನ್ನ ತಂದಿರುವಂತಹ ಒಂದು ಖಾಸಗಿ ಚಾನೆಲ್ ಕರ್ಣವನ್ನ ರಿಲೀಸ್ ಮಾಡಬಾರ್ದು ಅಂತಾನೂ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಇದಕ್ಕೆ ಏನು ಕಾರಣ ಅಂತ ಹೇಳಿ. ಸೊ ಭವ್ಯ ಗೌಡ ಅವರು ಈ ಹಿಂದೆ ಒಂದು ಖಾಸಗಿ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಕೆಲಸ ಮಾಡೋದು ಇದು ಇಷ್ಟು ಈಸಿ ಇರೋದಿಲ್ಲ. ಆ ಒಂದು ಚಾನೆಲ್ ಅಲ್ಲಿ ನಾವು ಕೆಲಸ ಅಂತ ಮಾಡಿದ್ರೆ ಅಲ್ಲಿ ಅಗ್ರಿಮೆಂಟ್ ಗಳನ್ನ ಹಾಕ್ಸ್ಕೊತಾರೆ. ಇಷ್ಟು ವರ್ಷಗಳ ಕಾಲ ನಮ್ಮ ಚಾನೆಲ್ ನಲ್ಲಿ ನೀವು ಕೆಲಸಗಳನ್ನ ಮಾಡಬೇಕು, ಬೇರೆ ಚಾನೆಲ್ ಗಳಿಗೆ ಹೋಗುವಂತಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಆ ಅಗ್ರಿಮೆಂಟ್ ನ ಪ್ರಕಾರ ಭವ್ಯ ಗೌಡ ಅವರು ಆ ಹಳೆ ಏನ್ ಖಾಸಗಿ ಚಾನೆಲ್ ಇತ್ತು ಅದರಲ್ಲಿ ಅವರು ಆಕ್ಟ್ ಮಾಡ್ಕೊಂಡು ಇರಬೇಕಿತ್ತು. ಬಟ್ ಭವ್ಯ ಗೌಡ ಅವರು ಅದನ್ನ ಬ್ರೇಕ್ ಮಾಡಿ ಬೇರೆ ಚಾನೆಲ್ ಅಲ್ಲಿ ಒಂದು ಧಾರಾವಾಹಿಯನ್ನ ಒಪ್ಕೊಂಡಿರ್ತಾರೆ. ಈಗ ಆ ಧಾರಾವಾಹಿ ಕೂಡ ರಿಲೀಸ್ಗೂ ಕೂಡ ಬಂದು ನಿಂತಿದೆ. ಇದಕ್ಕೆ ಕಾರಣದಿಂದ ಆ ಒಂದು ಖಾಸಗಿ ಚಾನೆಲ್ ಹೋಗಿ ಭವ್ಯ ಗೌಡ ಅವರ ಮೇಲೆ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ. ಸೊ ಭವ್ಯ ಗೌಡ ಅವರು ಆಕ್ಟ್ ಮಾಡಿರುವಂತಹ ಕರ್ಣ ಸೀರಿಯಲ್ ನ ಯಾವುದೇ ಕಾರಣಕ್ಕೂ ರಿಲೀಸ್ ಅನ್ನ ಮಾಡಬಾರ್ದು ಅಂತ ಹೇಳಿ. ಸೊ ಇದರಿಂದಾಗಿ ಕೋರ್ಟ್ ಕೂಡ ಈಗ ಅವರು ಆಕ್ಟ್ ಮಾಡ್ತಿರುವಂತಹ ಚಾನೆಲ್ಗೆ ಒಂದು ನೋಟಿಸ್ ಅನ್ನ ಕಳಿಸಿದೆ. ಸೊ ನೀವು ಕರ್ಣ ಸೀರಿಯಲ್ ಅನ್ನ ಸ್ಟೇ ಮಾಡಬೇಕು, ನಾವು ಹೇಳೋವರೆಗೂ ರಿಲೀಸ್ ಮಾಡುವಂತೆ ಇಲ್ಲ ಅಂತ ಅವರು ಒಂದು ಸ್ಟೇ ಆರ್ಡರ್ ಅನ್ನ ತಂದಿರೋದ್ರಿಂದ ಆ ಕರ್ಣ ಸೀರಿಯಲ್ಗೆ ಈಗ ದೊಡ್ಡ ಹೊಡೆತ ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಬಂದು ಭವ್ಯ ಗೌಡ ಅವರು. ಸೊ ಭವ್ಯ ಗೌಡ ಅವರು ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಅವರು ಆಕ್ಟ್ ಮಾಡಿರೋ ಕರ್ಣ ಸೀರಿಯಲ್ ನ ಎಲ್ಲಾ ವಿಡಿಯೋಗಳನ್ನು ಕೂಡ ಡಿಲೀಟ್ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ಕರ್ಣ ಸೀರಿಯಲ್ಗೆ ಅವರು ಪ್ರಮೋಟ್ ಕೂಡ ಮಾಡುವಂತಿಲ್ಲ, ಯಾಕಂದ್ರೆ ಅದು ಬೇರೆ ಚಾನೆಲ್ ಅಲ್ಲಿ ಬರ್ತಿರೋದು. ಸೊ ಇದರಿಂದಾಗಿ ಖಾಸಗಿ ಚಾನೆಲ್ಗೆ ನಷ್ಟ ಆಗತ್ತೆ. ಸೊ ತಾವು ಮಾಡಿದಂತಹ ಅಗ್ರಿಮೆಂಟ್, ಅವರಿಗೆ ಕೊಟ್ಟಂತಹ ದುಡ್ಡು ಎಲ್ಲನೂ ಕೂಡ ನಷ್ಟ ಆಗತ್ತೆ, ನಮಗೆ ನಷ್ಟ ಮಾಡ್ತಾರೆ ಅನ್ನೋ ಕಾರಣದಿಂದ ಆ ಖಾಸಗಿ ಚಾನೆಲ್ ಭವ್ಯ ಗೌಡ ಅವರ ಮೇಲೆ ಕೇಸ್ ಹಾಕಿರೋದ್ರಿಂದ ಅದು ಈಗ ಸ್ಟೇ ಆಗಿ ನಿಂತು ಹೋಗಿದೆ. ಇದೇ ಒಂದು ಮೂಲ ಕಾರಣ ಕರ್ಣ ಸೀರಿಯಲ್ ರಿಲೀಸ್ ಆಗದೆ ಇರೋದಕ್ಕೆ. ಸೊ ಕರ್ಣ ಇದೇ ಡೇಟಿಗೆ ಅನೌನ್ಸ್ ಆಗತ್ತೆ ಕೂಡ ಅಂತೂ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಆ ಸ್ಟೇ ಆರ್ಡರ್ ಎಲ್ಲಿವರೆಗೂ ಇರ್ತದೋ ಅಥವಾ ಭವ್ಯ ಗೌಡ ಅವರ ಅಗ್ರಿಮೆಂಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಆ ಧಾರಾವಾಹಿ ರಿಲೀಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇವರಿಬ್ರು ಕೂಡ ಕುಂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಕರ್ಣ ಸೀರಿಯಲ್ ನಿಜವಾಗ್ಲೂ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಸೊ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.